ಅತ್ಯಂತ ಯಶಸ್ಸನ್ನ ಮತ್ತು ಅತ್ಯಂತ ಗೌರವವನ್ನು ತಂದುಕೊಟ್ಟಂತ ಒಂದು ವಿಚಾರ ಅಂತ ಹೇಳಿ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ನಡೀತಾ ಇರುವಂಥ ಈ ಧಾರ್ಮಿಕ ಆಚರಣೆಗಳು ನಮ್ಮ ಶಕ್ತಿಯನ್ನು, ನಮ್ಮ ಸಂಘಟನೆಯನ್ನು, ನಮ್ಮ ದೇಶದ ಸಾರ್ವಭೌಮತ್ವವನ್ನು ಜಗತ್ತಿಗೆ ಎತ್ತಿ ತೋರಿಸಿದ್ದನ್ನು ನಿರಂತರವಾಗಿ ಅನುಭವಿಸ್ತಾ ಬಂದವರು ನಾವು ನೀವೆಲ್ಲ. ಋಷಿ ಮುನಿಗಳು, ನಮ್ಮ ಧಾರ್ಮಿಕ ಮುಖಂಡರುಗಳು ಈ ದೇಶದ ಆ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆಗಳಿಗೆ ಒತ್ತು ಕೊಡುವಂಥ ನಿರಂತರವಾದಂಥ ಕಾಯಕವನ್ನು ಈ ರೀತಿಯ ಧಾರ್ಮಿಕ ಆಚರಣೆಗಳ ಮುಖಾಂತರ ಮಾಡೋದರಲ್ಲಿ ನಮ್ಮ ಇವತ್ತಿನ ಶಕ್ತಿಯನ್ನು ವೃದ್ಧಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಪ್ರಾಯಶಃ ನಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ನಮ್ಮಲ್ಲಿರುವಂಥ ಸಾಮರಸ್ಯವನ್ನು ಹೆಚ್ಚು ಹೆಚ್ಚು ಮಾಡುವಂಥ ಪ್ರಯತ್ನ, ನಮ್ಮಲ್ಲಿರುವಂಥ ಆ ಒಂದು ಭ್ರಾತೃತ್ವವನ್ನು ಹೆಚ್ಚು ಮಾಡುವಂಥ ಕೆಲಸ ಕಾರ್ಯಗಳು, ದೇಶದಲ್ಲಿರುವಂಥ ನಾವೆಲ್ಲರೂ ಕೂಡ ಭಾರತೀಯರು, ಹಿಂದೂಗಳು ಅಂತ ಹೇಳುವಂಥ ಕಲ್ಪನೆಯಲ್ಲಿ ದೇಶದ ನಮ್ಮ ಜೀವನ ಪದ್ಧತಿಯನ್ನು ಬೆಳೆಸುವಂಥ ಅತ್ಯಂತ ಯಶಸ್ವಿ ಕೆಲಸ ಈ ದೇಶದಲ್ಲಿ ಆಗಿದ್ದರೆ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಿಂದ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪ್ರಾಯಶಃ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಗಣೇಶೋತ್ಸವದ ಮೂಲಕ ಇಡೀ ದೇಶದ ಜನರನ್ನು ಒಂದು ಮಾಡಿ ದೇಶ ಪ್ರಜ್ಞೆಯನ್ನು ಜಾಗೃತಗೊಳಿಸಿದಂಥದ್ದನ್ನು ನಾವು ನಿರಂತರವಾಗಿ ಜ್ಞಾಪಿಸಿಕೊಳ್ತಾ ಇದ್ದೇವೆ. ಇತ್ತೀಚಿನ ನಮ್ಮಲ್ಲಿರುವಂತಹ ನೂರಾರು ಆಚಾರ ವಿಚಾರ ಧರ್ಮ ಸಂಸ್ಕೃತಿ ಜಾತಿ ಇದನ್ನೆಲ್ಲವಲ್ಲ ಒಂದೇ ಸೂರಿನಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಪ್ರಾಯಶಃ ಈ ರೀತಿಯ ಗಣೇಶೋತ್ಸವಗಳಲ್ಲಿ ಮಾತ್ರ ಇದು ಸಾಧ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಭಾಗದಲ್ಲಿರುವಂಥ ನೂರಾರು ನಮ್ಮ ತಮಿಳು ಬಂಧುಗಳನ್ನು ನಾವು ಕಂಡಿದ್ದೇವೆ. ನಮ್ಮ ಸಾಮರಸ್ಯದ ಸಂಕೇತವನ್ನು ಹೆಚ್ಚು ಮಾಡುವಂಥ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ. ತಿರುವಳ್ಳರವರ ಅವರ ಸಂಬಂಧ ಸರ್ವಜ್ಞ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡಿರುವಂಥ ನೂರಾರು ವಿಚಾರಗಳು ನಮ್ಮ ಭ್ರಾತೃತ್ವವನ್ನು ಹೆಚ್ಚು ಮಾಡಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆ ಗಣೇಶ ನಮಗೆ ಇನ್ನಷ್ಟು ಹೆಚ್ಚು ಶಕ್ತಿಯನ್ನು ಕೊಡಲಿ, ಭಾರತವನ್ನು ಜಗತ್ತಿನ ಅತ್ಯಂತ ಯಶಸ್ವಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡುವಂಥ ಸಂಘಟನಾ ಶಕ್ತಿಯನ್ನು ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮದ ಮುಖಾಂತರ ನಮಗೆಲ್ಲ ಕೊಡಲಿ ಅಂತ ಹೇಳುವಂಥ ಪ್ರಾರ್ಥನೆಯೊಂದಿಗೆ ಶಾಂತಿ ಸಮೃದ್ಧಿ ಇದೆಲ್ಲವೂ ಕೂಡ ಬರುವಂಥದ್ದು ನಮ್ಮ ಭಕ್ತಿಯ ಮುಖಾಂತರ. ಆ ಗಣೇಶನ ಹಬ್ಬವನ್ನು ಯಶಸ್ವಿಯಾಗಿ ಆಚರಿಸೋಣ. ನಮ್ಮ ಧರ್ಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಆಚರಿಸುವುದರ ಮೂಲಕ ಇತರ ಧರ್ಮಗಳಿಗೆ ಗೌರವ ಕೊಡುವಂಥದ್ದನ್ನು ನಾವು ಹೆಚ್ಚು ಹೆಚ್ಚು ಬೆಳೆಸಿಕೊಂಡು ಭಾರತದ ಎಲ್ಲ ಕೀರ್ತಿ ಪತಾಕೆಯನ್ನು ಜಗತ್ತಿನಲ್ಲಿ ಎತ್ತಿ ತೋರಿಸೋಣ. ನಿಮಗೆಲ್ಲರಿಗೂ ಗಣೇಶ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳನ್ನು ಅರ್ಪಿಸ್ತಾ ಈ ಒಂದು ಅವಕಾಶ ಕಲ್ಪನೆ ಮಾಡಿಕೊಟ್ಟಂತಹ ಸನ್ಮಾನ್ಯ ಸುರಾನ್ರಿಗೆ ಮತ್ತು ಅವರ ತಂಡದವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸಿ ನನಗೆ ಸ್ವಲ್ಪ ತುರ್ತಾಗಿ ಮುಂದೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸಲಿಕ್ಕೆ ಆಗ್ತಾ ಇಲ್ಲ. ಇಲ್ಲದಿದ್ದರೆ ನಾನು ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು ಅಂತ ಇದ್ದೆ. ನಮ್ಮ ಅಧ್ಯಕ್ಷರುಗಳು ಇಬ್ಬರು ಹೇಳ್ತಾ ಇದ್ದಾರೆ ಮೆರವಣಿಗೆಯಲ್ಲಿ ಭಾಗವಹಿಸಿ ಅಂತ ಹೇಳಿ. ಆದರೆ ತುರ್ತಾದಂಥ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾನು ಮುಂದೆ ಹೋಗಬೇಕಾಗಿದೆ. ಮತ್ತೊಮ್ಮೆ ದಂಡು ಪ್ರದೇಶಕ್ಕೆ ಬರ್ತೇನೆ, ನಿಮ್ಮ ಜೊತೆ ಇರ್ತೇನೆ. ನಿಮ್ಮ ಎಲ್ಲ ಕಷ್ಟ ಸುಖಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿ ತಮಗೆಲ್ಲರಿಗೂ ಶುಭ ಹಾರೈಕೆ ಮಾಡಿ ಸ್ವಾಮೀಜಿಯವರ ಆಶೀರ್ವಾದವನ್ನು ಮತ್ತೊಮ್ಮೆ ಬೇಡುತ್ತಾ ನಿಮಗೆಲ್ಲ ಶುಭ ಹಾರೈಕೆಗಳನ್ನು ಮಾಡಿ ನನ್ನ ಎರಡು ಮಾತನ್ನು ನಿಲ್ಲಿಸ್ತೇನೆ. ಜೈ ಗಣೇಶ್. ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ನಿರ್ಮಲ್ ಕುಮಾರ್ ಸುರಾನ್